ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣ ಚಾನಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಬ್ಯಾಕ್ ಈ ಥರ ಶೇಪ್ ಇರಬೇಕಾದ್ರೆ ಈ ಶೇಪು ಕಸ್ಟಮರ್ ಒಬ್ರು ಹೇಳಿದ್ದಾರೆ. ಈ ಶೇಪ್ನ ಯಾವ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದು, ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಕೋಬೇಕು. ಇದು ಯಾಕಂದರೆ ರೌಂಡ್ ನೆಕ್ ಆದರೆ ಸ್ವಲ್ಪ ಹಿಂಗೆ ಓಪನ್ ಆಗುತ್ತೆ, ಇದು ಓಪನ್ ಆಗೋಲ್ಲ. ಯಾವ ಥರ ಇಟ್ಕೋಬೇಕು ಮತ್ತು ಅದೇ ಥರ ಇದು ನೋಡಿ ಈ ಫೋಟೋಲ್ಲಿ ಇದೆ ಥರ ಈ ಥರ ಆರ್ಮಲ್ ರಿಂಕಲ್ಸು ಆ ಥರ ಬರ್ದಿರೋ ಮೆಜರ್ಮೆಂಟು ಹಾರ್ಮಲ್ ಡೌನ್ ಯಾವ ಥರ ತಗೋಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಲೆಂತ್ ಇದ್ರೂ ಸ್ವಲ್ಪ ಸ್ಲೋ ಆಗಿ ನೋಡಿದ್ರೆ ಏನಾಗುತ್ತೆ ಅಂದರೆ ನಮ್ಮದು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದನ್ನ ನಿಮಗೆ ನೀಟಾಗಿ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಸ್ಕಿಪ್ ಮಾಡಿದೆ ವಿಡಿಯೋ ನಿಮಗೆ ನಾನು ಏನು ಸ್ಪೀಚ್ ಮಾಡಿದ್ನೋ ಅದು ಅರ್ಥ ಆಗೋಲ್ಲ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರು ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತಿರೋರಿಗೆ, ಕಲಿಬೇಕಾಗಿರೋರಿಗೆಲ್ಲ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ. ಸ್ವಲ್ಪ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದನ್ನು ಯಾವ ಥರ ಎಲ್ಲೆಲ್ಲಿ ಯಾವಷ್ಟು ಮೆಜರ್ಮೆಂಟ್ ಇಟ್ಕೋಬೇಕು ಅನ್ನೋ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡ್ತೀನಿ. ಅದೇ ಥರ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಈ ಶೇಪ್ನ ಇದೆಷ್ಟು ಬ್ರಾಟ್ ಇಟ್ಕೋಬೇಕು, ಶೋಲ್ಡರ್ ಎಷ್ಟು ಇರಬೇಕು, ಡೀಪ್ ಎಷ್ಟು ಇರಬೇಕು, ಇದೆಷ್ಟು ಇರಬೇಕು, ಈ ಥರ ಎಕ್ಸ್ಪ್ಲೈನ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಈ ಶೇಪ್ನ. ಇದು ಕಸ್ಟಮರು 2 ಬ್ಲೌಸ್ಗೆ ಡಿಸೈನ್ ಹೇಳಿದ್ದಾರೆ. ಬ್ಯಾಕ್ ನೆಕ್ಕು, ಫ್ರಂಟ್ ಬೋಟ್ ನೆಕ್ಕು, ಬ್ಯಾಕು ವಿ ನೆಕ್ ಬಂದ್ಬಿಟ್ಟು ಬ್ಯಾಕ್ ಹುಕ್ಸ್ ಒಂದು, ಫ್ರಂಟ್ ರೌಂಡ್ ನೆಕ್ ಬಂದು ಫ್ರಂಟ್ ಹುಕ್ಸು ಬ್ಯಾಕಲ್ಲಿ ಈ ಥರ ಹೇಳಿದ್ದಾರೆ. ಇವು ಮೆಜರ್ಮೆಂಟ್ ಬಂದ್ಬಿಟ್ಟು 35 ವೆಸ್ಟ್ ಇದೆ, 37, 38 ಚೆಸ್ಟ್ ಮೆಜರ್ಮೆಂಟ್ ಇದೆ, ಆರ್ಮೋಲ್ 17.5 ಇದೆ. ಬ್ಲೌಸ್ ಲೆಂತ್ ಬಂದುಬಿಟ್ಟು 14 ಇದೆ. ಈ ಕೆಳಗಡೆ ಮಾರ್ಜಿನ್ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಇದು ಆರ್ಮೋಲ್ 7 ಇಂಚ್ ಡೌನ್ ಮಾಡಿದ್ದಕ್ಕೆ, ಯಾಕಂದರೆ ಬ್ಯಾಕಿಲ್ಲಿ ಕ್ಲೋಸ್ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಇದು ಓಪನ್ ಆಗೋಲ್ಲ. ರೌಂಡ್ ನೆಕ್ ಆದರೆ ಓಪನ್ ಆಗುತ್ತೆ, ಅದಕ್ಕೆ ಆರ್ಮೋಲ್ ಮೇಲೆ ಮಾಡಿಕೊಂಡು ಶೋಲ್ಡ್ರ್ ಕಮ್ಮಿ ಮಾಡ್ಕೊತೀವಿ. ಇದು ಆ ಥರ ಏನಾಗಲ್ಲ, ಹೆಂಗಿರುತ್ತೋ ಹಂಗೆ ಇರುತ್ತೆ ಬ್ಲೌಸ್. ಅದಕ್ಕೋಸ್ಕರ ಆರ್ಮೋಲ್ ಡೌನ್ 7 ಮಾಡ್ಕೋಬೇಕು. ಬ್ಯಾಕ್ ಡೀಪ್ ಎಷ್ಟಿದೆ, 10.5 ಇದೆ. 10.5 1/4 ಇಂಚ್ ಮೇಲೆ, ಒಲೆ 1/4 ಇಂಚ್ ಹೋಗ್ಬಿಡುತ್ತಲ್ಲ, ಅದಕ್ಕೆ 1/4 ಇಂಚ್ ಮೇಲೆ ಹಾಕ್ಕೋಬೇಕು. ಆವಾಗ 10.5 ರೆಡಿ ಬರುತ್ತೆ. ಇಲ್ಲೂ ಅಷ್ಟೇ ಸೇಮ್ ಆರ್ಮಲ್ ಡೌನು. ಇದು ಮೇಲ್ಗಡೆ ಮಾರ್ಜಿನ್ಗೆ, ಕೆಳಗಡೆ ಮಾರ್ಜಿನ್ಗೆ ವೇಸ್ಟ್ ಇದು ಇದಾಯಿತು. ಮೇಲ್ಗಡೆ ಶೋಲ್ಡರ್ ತಗೊಳ್ಳೋಕ್ಕೆ ಈ ಮಾರ್ಜಿನ್ನು, ಕೆಳಗಡೆ ಈ ಫೋಲ್ಡ್ ಮಾಡೋದಕ್ಕೆ ಈ ಮಾರ್ಜಿನ್ನು. ಆಮೇಲೆ ಬ್ಯಾಕ್ ಡೀಪ್ಗೆ ಎಷ್ಟು ಅಂತ ಹಾಕಿದ್ದೀನಿ. ಲೆಂತು, ಬ್ಲೌಸ್ ಲೆಂತು, ಆರ್ಮೋಲು, ನೆಕ್ ಡೀಪು 3 ಲೈನ್ ಹಾಕಿದ್ದೀನಿ. ನೆಕ್ಸ್ಟ್ ಲೈನ್ ಬಂದ್ಬಿಟ್ಟು ನಮಗೆ ವೇಸ್ಟ್ 35 ಅಂದರೆ 8.75 ಬರುತ್ತೆ. 8.75 ಒಂದು ಲೈನು, 4ಗೆ ಒಂದು. ಇದು ಡಾಟ್ ಮೆಜರ್ಮೆಂಟು, ಈ ಡಾಟಿಗೆ ಹಿಡಿಯೋಕ್ಕೆ ಮಾರ್ಜಿನ್ಗೆ ಇನ್ನೊಂದು ಸ್ವಲ್ಪ ಬೇಕು. ಮಾರ್ಜಿನು 37, 38 ಇದೆ. ಇಲ್ಲಿ ನೋಡಿ 9.5 ಇಟ್ಕೊಳ್ಳಿ. 4ಗಿಂತ ಒಂದು ಚೂರು ಜಾಸ್ತಿನೇ ಇರಲಿ ಓಪನ್ ನೆಕ್ಗಳಿಗೆ, ಈ ಥರ ಕ್ಲೋಸ್ ನೆಕ್ಗಳಿಗೆ. ಆರ್ಮಲ್ ಡೌನ್ ಮಾಮೂಲಿ, ಆರ್ಮಲ್ ಇಲ್ಲಿ ಒಳಗಡೆ 2 ಇಂಚು. ಇಲ್ಲಿ ಬಂದ್ಬಿಟ್ಟು ನಾವು ನಾರ್ಮಲಾಗಿ 3.5 ಅಂದರೆ 7 ಇಂಚ್ ಬರುತ್ತೆ. 7.5ನೇ ಬರಲಿ, 3.5 ಅಂದರೆ 7, ಒಲೆ 1/4 ಇಂಚು, 7.5 ಬರುತ್ತೆ. ಓಕೆ, ಡನ್. ಶೋಲ್ಡರ್ ಎಷ್ಟಿದೆ, 15 ಇದೆ. ಇದಕ್ಕೆ ಸೇಮ್ 15 ಇಕ್ಬಿಡಿ. ಆಮೇಲೆ ಇಲ್ಲಿ ಬ್ರಾಡ್ ಎಷ್ಟು ಇಟ್ಕೋಬೇಕು ಅಂದರೆ ಇದು ಅಂದಾಜಾಗಿ ಇದು ಒಂದು 4 ಇಂಚು ಇಟ್ಕೊಳ್ಳಿ. ಸ್ವಲ್ಪ ದಪ್ಪ ಇದ್ದಾರೆ, ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ನಿಮಗೆ ಒಂದು 2.5 ಇಂಚು, 2.5, 2.75 ಇಕ್ಕೊಳ್ಳಿ. ರೆಡಿ ಆದಷ್ಟು 3 ಇಂಚ್ ಬರುತ್ತೆ. ಅದಕ್ಕೊಂದು ಲೈನು, ಇದಕ್ಕೊಂದು ಲೈನು, ಈ ಥರ ಮಾಡಿ. ಮತ್ತು ಒಂದು ಸ್ಕೇಲ್ ಇರೋಷ್ಟು ಕರೆಕ್ಟಾಗಿ ಮಾರ್ಜಿನ್ ಇಟ್ಕೊಂಡು ಇನ್ನೊಂದು ಲೈನ್ ಹಾಕಿ. ಈ ಕಡೆ ಒಲೆಯಕ್ಕಿಷ್ಟು, ಈ ಕಡೆ ಒಲೆಯಕ್ಕಿಷ್ಟು ಅದೇ ಕರೆಕ್ಟಾಗಿ ಒಂದು ಬಟನ್ ಇಟ್ಟಷ್ಟು ಗ್ಯಾಪ್ ನಮ್ಗೆ ಕರೆಕ್ಟಾಗಿ ನೋಡಿ. ಈ ಬಟನ್ ಇಡೋಷ್ಟು ಕರೆಕ್ಟಾಗಿ ಗ್ಯಾಪ್ ರೆಡಿ ಸಿಗುತ್ತೆ. ಅದಕ್ಕೆ 1 ಇಂಚು ಸ್ಕೇಲ್ ಮಾರ್ಜಿನ್ನು. ಮತ್ತು ಇದು ಸ್ಟ್ರೈಟ್ ಲೈನು, ಡಾರ್ಕ್ ಲೈನು, ಇದು ಮಾರ್ಜಿನ್ ಲೈನು. ಇದನ್ನು ಈ ಥರ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ. ಇದು 3.5 ಹಿಂಗೆ ಇಟ್ಕೊಳ್ಳಿ. ನೋಡಿ, ಇದನ್ನು ಟೆಂಪಲ್ ಥರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡಾದ್ಮೇಲೆ ಕಟ್ ಮಾಡಿ.
ನಿಮ್ಗೆ ಡೌಟ್ ಬಂದರೆ ಇನ್ನೊಂದ್ಸರಿ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳಿ. 35 ಕರೆಕ್ಟಾಗಿದೆ, 9.5 ಕರೆಕ್ಟಾಗಿದೆ, 15 ಇಂಚ್ ಕರೆಕ್ಟಾಗಿದೆ. ಆಮೇಲೆ ಈ ಕ್ಲೋಸ್ ನೆಗಲಿಗೆ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನೋಡಿ, ಈ ಥರ. ಇಲ್ಲಾಂದರೆ ಶೋಲ್ಡರ್ ಇಲ್ಲಿ ಮೇಲೆ ಹತ್ಕೊಂಡಂಗಿರುತ್ತೆ, ಇಲ್ಲಿ ಆರ್ಮೋಲಲ್ಲಿ ಆ ಥರ. ಆಮೇಲೆ ಸೇಮ್ ನೋಡಿ ಇಷ್ಟು ಈ ಥರ ಮಾಡಿಕೊಂಡು, ಮತ್ತು ಈ ಥರ ಕ್ಲೋಸ್ ನೆಕ್ ಬಂದಾಗ ಬ್ಯಾಕ್ ಕ್ರಾಸ್ ಕಂಪಲ್ಸರಿ ತೊಗೋಬೇಕು. ಬ್ಯಾಕ್ ಕ್ರಾಸು, ಫ್ರಂಟ್ ಕ್ರಾಸು. ಶೋಲ್ಡರ್ 15 ಅಂದರೆ 15 ಅಷ್ಟು ಒಳಗಡೆ ಬರುತ್ತೆ. ಬ್ಯಾಕ್ ಕ್ರಾಸು ಜಾಸ್ತಿ ಏನು ಬರೋಲ್ಲ. ಹಾರ್ಮೋಲ್ ಕರೆಕ್ಟಾಗಿದೆ, ಚೆಕ್ ಮಾಡ್ಕೊಳ್ಳೋಣ ನೋಡಿ. 17 ಕರೆಕ್ಟಾಗಿ ಬರುತ್ತೆ. ಇನ್ನೂ ಡೌಟ್ ಬಂದಿ ಅಂದರೆ ಇದರಲ್ಲಿ ಹಿಂಗೆ ಇಟ್ಕೊಂಡು ಜಾಸ್ತಿ ಬರ್ತಾಯಿದೆ, ಇನ್ನೊಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ಕಮ್ಮಿ ಆಗಿರೋದ್ರಿಂದ ನಾವು ಹಿಂಗೆ ಕಟ್ ಮಾಡೋಕ್ಕೆ ಆಗುತ್ತೆ. ಅದೇ ಜಾಸ್ತಿ ಆಗಿಬಿಟ್ಟಿದ್ರೆ ಇದನ್ನು ಕಮ್ಮಿ ಮಾಡೋಕ್ಕಾಗಲ್ಲ, ಲೈನಿಂಗೇ ವೇಸ್ಟ್ ಆಗೋದು. ಅದಕ್ಕೆ ಹೇಳಿದೆ, ಯಾವಾಗಿದ್ರೂ ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೊಳ್ಳಿ. ಕಮ್ಮಿ ಕೊಟ್ಕೊಂಡ್ರೆ ಈ ಥರ ಜಾಸ್ತಿ ಬಂದಾಗ, ಕಮ್ಮಿ ಬಂದಾಗ ಒಂದು ಸ್ವಲ್ಪ ಡೌನ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್. ಅದೇನು ಜಾಸ್ತಿ ಕಟ್ ಮಾಡಿಬಿಟ್ರೆ ಇದು ಮಾಡೋಕ್ಕಾಗಲ್ಲ, ಕಮ್ಮಿ ಮಾಡೋಕ್ಕಾಗೋದಿಲ್ಲ, ಲೈನಿಂಗು ವೇಸ್ಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ಬರುತ್ತೆ ಈ ಥರ. ಕಮ್ಮಿ ಮಾರ್ಕ್ ಮಾಡಿಕೊಂಡು ಜಾಸ್ತಿ ಮಾಡೋಕ್ಕಾಗಲ್ಲ. ಸಾರಿ, ಬ್ಯಾಕು ಇದು ಮಾಡೋಕ್ಕಾಗಲ್ಲ, ಕಮ್ಮಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಏನು ಮಾಡ್ತೀರಿ ಅಂದರೆ, ನೀವು ಡೈರೆಕ್ಟಾಗಿ ಹಿಂಗೆ ಕಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇದರಲ್ಲಿ ವೀಲ್ ಮಾರ್ಕ್ ಹಾಕ್ಕೊಳ್ಳಿ, ಹಿಂಗೆ ಇದು ಹಿಂಗೆ ಎಷ್ಟು ವೀಲ್ ಮಾರ್ಕ್ ಹಾಕ್ಕೊಂಡ್ಮೇಲೆ ಚೆಕ್ ಮಾಡ್ಕೊಂಡ್ಮೇಲೆ ಕಟ್ ಮಾಡೋಕ್ಕೆ ಹೋಗ್ಬೇಕು. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಡೀಪ್ ಬರ್ಬೋದು, ಎಷ್ಟು ಬ್ರಾಡ್ ಬರ್ಬೋದು ಅಂತ. 7 ಅಂದರೆ 7.5 ಬರುತ್ತೆ. 7.5 ಅಂದರೆ ಓಕೆ, ಕರೆಕ್ಟಾಗಿ ಬರ್ತದೆ. ಇಲ್ಲಿ ಮಾರ್ಜಿನ್ ಎಲ್ಲೋದ್ರೆ, ಇದು ಮಾರ್ಜಿನ್ನು ಇಲ್ಲಿ, ಇದು ಮಾರ್ಜಿನ್ ಇಲ್ಲೋದ್ರೆ ಒಂದು ಬಟನ್ ಹಾಕೋ, ಅದರಲ್ಲಿರೋ ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಇಟ್ಕೊಂಡಿದ್ದೀನಿ, ಎಷ್ಟು 19.5 ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, ನೋ ಪ್ರಾಬ್ಲಮ್ಮು. ಇದಿಷ್ಟುತ್ತೆ. ಇದನ್ನೇನು ಮಾಡೋಣ ಅಂದರೆ, ಇವಾಗ ಕಟ್ ಮಾಡೋಣ. ಇದಾಗೋಯ್ತು. ಇವಾಗ ಓಪನ್ ಮಾಡಿ ನೋಡಿ. ಸೇಮ್ ಇಲ್ಲಿ ಮಾರ್ಜಿನ್ ಹೊಲಿಯೋಕ್ಕೆ ಹೋದೆ, ಇಲ್ಲೊಂದು ಬಟನ್ ಇಕ್ಕಿದ್ರೆ ಸೇಮ್ ಆಗುತ್ತೆ.